ಭಾರತೀಯ ಚಿತ್ರರಂಗದಲ್ಲಿ ಮಲಯಾಳಂ ಚಿತ್ರರಂಗಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಅಂದರೆ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಂತೂ ಮಾಡಿದರೆ ಮಲಯಾಳಂ ಥರ ಸಿನಿಮಾಗಳನ್ನ ಮಾಡಬೇಕಪ್ಪ ಅನ್ನೋ ಒಂದು ಮಟ್ಟಿಗೆ ಇನ್ಸ್ಪಿರೇಷನ್ ಕೊಡ್ತಿರುವಂಥ ಇಂಡಸ್ಟ್ರಿ. ಬಟ್ ಈ ಇಂಡಸ್ಟ್ರಿನಲ್ಲಿ ಈಗ ಒಂದು ಕಾಮದ ವಿಚಾರ ಸದ್ದಾಗ್ತಿರುವಂಥದ್ದು. ಸೊ ಈ ವಿಚಾರದಿಂದ ಎಚ್ಚೆತ್ತ ಕನ್ನಡಿಗರು ಈಗ ಕನ್ನಡದಲ್ಲೊಂದು ಕೂಡ ಇಂಥದ್ದೊಂದು ಸಮಿತಿಯ ಓಪನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಟ ಚೇತನ್ ಅವರು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಈ ಬಗ್ಗೆ ಮಾತನಾಡೋಕ್ಕೆ ಖುದ್ದು ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಕೇರಳ ಸಿನಿಮಾ ಅಂತಂದರೆ ಒಂದು ಈಗಿನ ಒಂದು ಕಾಲಘಟ್ಟದಲ್ಲಂತೂ ಸಿನಿಮಾಗೆ ಒಂದು ಮಾದರಿ ಆಗಿರುವಂಥ ಇಂಡಸ್ಟ್ರಿ. ಸೊ ಆ ಇಂಡಸ್ಟ್ರಿ ಕನ್ನಡದಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಹೇಗೆ? ಲೋಕೇಶ್ ಅವರೇ, ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಬರೀ ಒಳ್ಳೆ ಸಿನಿಮಾ ಕೊಡೋದ್ರಲ್ಲಿ ಹಾಕಿದ ದುಡ್ಡು ವಾಪಸ್ ಬಂದು ಒಳ್ಳೆ ಕಂಟೆಂಟ್ ಕೊಡೋದ್ರಲ್ಲಿ ಅಷ್ಟೇ ಅಲ್ಲ, ಆ ಸಿನಿಮಾ ರಂಗದಲ್ಲಿರೋ ಸಮಸ್ಯೆಗಳನ್ನು ಕಿತ್ತಾಕಿ ಒಂದು ಘನತೆ ಮತ್ತು ಸಮಾನತೆ ಇರೋ ಚಿತ್ರರಂಗ ಕಟ್ಟೋದ್ರಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಸೊ ನಮಗೆ ಯಾಕೆಂದರೆ ಈ ಒಂದು ಲೈಂಗಿಕ ಕಿರುಕುಳ ಎಲ್ಲ ಚಿತ್ರರಂಗದಲ್ಲೂ ಇದೆ, ಅಮೇರಿಕಾದಲ್ಲೂ ಇದೆ, ಹಾಲಿವುಡ್ನಲ್ಲೂ ಇದೆ, ಭಾರತ ಎಲ್ಲ ಕಡೆ ಇದೆ. ಆದರೆ ಅದರಲ್ಲಿರೋ ಆ ಒಂದು ಅದರಲ್ಲಿ ಅನುಭವಿಸಿರೋರಾಗಿರ್ಬೋದು ಅಥವಾ ಅದರ ಬಗ್ಗೆ ಕಿತ್ತಾಕಬೇಕು ಅಂತ ಮನಸ್ಥಿತಿ ಇರೋ ಗಂಡಸರು ಹೆಂಗಸರು ಪ್ರತಿಯೊಬ್ಬರು ಅದಕ್ಕೆ ನಿಂತ್ಕೊಂಡು ಅದರ ವಿರುದ್ಧ ನಿಂತು ಆ ಸರ್ಕಾರಕ್ಕೆ ಮನವಿ ಮಾಡಿ, ಆ ಸರ್ಕಾರ 6-7 ವರ್ಷದ ಹಿಂದೆಯೇ, ಎಷ್ಟೋ ವರ್ಷಗಳ ಹಿಂದೆಯೇ ಅವರು ಒಂದು ರೀತಿ ಇಂಥ ಒಂದು ಹೇಮ ಕಮಿಟಿ ರಿಪೋರ್ಟ್ ಮಾಡಬೇಕು ಅಂತ ಹೇಳೋದು ಏನು ತೋರಿಸುತ್ತೆ ಅಂದರೆ ಅವರು ಎಷ್ಟೋ ವರ್ಷ ಮುಂದೆ ಇದ್ದಾರೆ ನಮಗಿಂತ. ಬರೀ ಸಿನಿಮಾ ರಂಗದಲ್ಲಿ ಕಂಟೆಂಟ್ ಮಾಡೋದಷ್ಟೇ ಅಲ್ಲ, ಅದರಲ್ಲಿ ಏನಿದೆ ಆ ಒಂದು ಕೊಳಕು ಅದನ್ನು ಕಿತ್ತಾಕೋದ್ರಲ್ಲಿ ಮುಂದೆ ಇದ್ದಾರೆ. ಸೊ ಅದನ್ನು ಅದು ಬಹಳ ನಮಗೆ ಸ್ಫೂರ್ತಿಗೊಂಡಿದೆ, ಅದು ನಮಗೆ ಖಂಡಿತ ಅದು ಅಗತ್ಯ ಇದೆ. ನಾವು ಕೂಡ ಫೈರ್ ಅಂತ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ, ಸಮಾನ ಹಕ್ಕುಗಳಿಗಾಗಿ ಚಿತ್ರರಂಗ ಅನ್ನೋದು 2017 ನಾವು ಕಟ್ಟಿದ್ವಿ. ನಿಜ ಹೇಳಬೇಕು ಅಂದರೆ ಅವರು WCC ಅನ್ನೋದು ಏನು ಮಾಡಿದ್ದಾರೆ, ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್, ಅವರಿಗಿಂತ ಮುಂಚೆ ನಾವೇ ಫೈರ್ನಲ್ಲಿ ನಾವು ಶುರು ಮಾಡಿಕೊಂಡು 3 Ws, ವಿಮೆನ್, ರೈಟರ್ಸ್ ಮತ್ತು ವರ್ಕರ್ಸ್, ಮಹಿಳೆಯರು, ಬರಹಗಾರರು ಮತ್ತು ಕಾರ್ಮಿಕರು, ಇವರೆಲ್ಲರಿಗೂ ಪರವಾಗಿ ನಾವು ಕೆಲಸ ಮಾಡಬೇಕು. ಯಾಕಂದರೆ ಇವ್ರಿಗೆಲ್ಲ ಕಷ್ಟ ಆಗ್ತಾಯಿದೆ ಚಿತ್ರರಂಗದಲ್ಲಿ. ಯಾವ ದೊಡ್ಡ ಪವರ್ ಸ್ಟ್ರಕ್ಚರ್ ಅವ್ರ ಪರವಾಗಿಲ್ಲ, ಅವರನ್ನು ಒಂದು ಬಳಕೆ ಆಗ್ತಾಯಿದೆ, ಅವ್ರಿಗೆ ಬೇರೆ ಬೇರೆ ರೀತಿ ಅವ್ರದ್ದೇ ಆದ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಸಮಸ್ಯೆಗಳಿದೆ. ಸೊ ಇದನ್ನು ನಾವು ನಿಂತ್ಕೊಂಡಾಗ ನಾವು ಮೂಲ ಉದ್ದೇಶ ಮಹಿಳೆಯರ ವಿಚಾರದಲ್ಲಿ ಲೈಂಗಿಕ ಕಿರುಕುಳ ಕಿತ್ತಾಕಬೇಕು. ಅದನ್ನು ಏನು ಒಂದು ಆಂತರಿಕ ದೂರ ಸಮಿತಿ ನಮಗೆ ಈ ಒಂದು ಇದನ್ನು ಒಬ್ಬರು ಆಚೆ ಬಂದಿದ್ದ ತಕ್ಷಣ ಒಬ್ಬರ ಹೆಸರು ಇವರು ಅವರು ಅಂತ ಪರ ವಿರೋಧ ಅಲ್ಲ. ನಮಗೆ ಏನು ಮುಖ್ಯವಾಗಿ ನೋಡಬೇಕು ಅಂದರೆ ಇದು ಒಂದು ವ್ಯವಸ್ಥಿತ ಪಿಡುಗು. ಇದು ಎಷ್ಟೋ ತಲೆಮಾರುಗಳಿಂದ ಬಂದಿದೆ. ಇದರಿಂದ ಎಷ್ಟೋ ಒಂದು ಮಹಿಳೆಯರು, ಅಷ್ಟೋ ಅಲ್ಲ ಬಹುಶಃ ಪ್ರತಿಯೊಂದು ಮಹಿಳೆಯರು, ಅದು ಒಂದು ನಟಿಯಾಗಿರಲಿ, ನಿರ್ದೇಶಕಿ, ನಿರ್ಮಾಪಕಿ ಅಥವಾ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಕಾರ್ಮಿಕ ಮಹಿಳೆ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಹಂತದ ಅನುಭವಿಸ್ತಾ ಇರ್ತಾರೆ. ಇದನ್ನು ಬಹುತೇಕರು ಸಹಿಸ್ಕೊಂಡಿದ್ದಾರೆ. ಆದರೆ ನಾವು ಅದನ್ನು 2018 ಮೀಟು ಆದಾಗ ಯಾವಾಗ ಕೆಲವು ಮಹಿಳೆಯರು, ಗಟ್ಟಿಯಾದ ಧ್ವನಿ ಇರೋ ಮಹಿಳೆಯರು, ಯಾವಾಗ ಅವರು ಒಂದು ನನಗಾಗಿರೋ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು ಅಂತ ಮನಸ್ಥಿತಿ ಇರೋ ಮಹಿಳೆಯರು ಗಟ್ಟಿಯಾಗಿ ನಿಂತ್ಕೊಂಡಾಗ ಇಡೀ ವ್ಯವಸ್ಥೆ ಅವ್ರ ಮೇಲೆ ಹೇರಿತ್ತು, ಅವ್ರ ಮೇಲೆ ಬಿತ್ತು. ಪುರುಷ ಪ್ರಧಾನದ ಈ ಅಸಮಾನತೆಯ ವ್ಯವಸ್ಥೆ, ಈ ಒಂದು ತಾರತಮ್ಯದ ಮನಸ್ಥಿತಿ ಎಲ್ಲರೂ ಅವ್ರ ಮೇಲೆ ಹೇರಕ್ಕೆ ಶುರು ಮಾಡ್ತು. ನೀನೇ ಇದಕ್ಕೆ ಕಾರಣ ಇರ್ಬೋದು, ನಿನ್ನಿಂದನೇ ಇದಾಗಿರಬೇಕು, ನೀನೇನೋ ಬಟ್ಟೆನೋ, ನೀನೇನೋ ಒಂದು ಬೇರೆ ರಾಜ್ಯದಿಂದ ಬಂದುಬಿಟ್ಟು ನೀನೇನೋ ಒಂದು ಸುಳ್ಳು ಹೇಳ್ತಾ ಎಲ್ಲ ನಿನ್ನ ಮೇಲೆ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್, ಮಾನಹಾನಿ. ಆವಾಗ ನಾವು ನಿಂತ್ಕೊಂಡ್ವಿ. ನಾನು ಭಾಳ ವರ್ಷದಿಂದ 2017 ಮುಂಚೆ ನಾನು ಏನು ನೋಡಿದ್ದೆ ಅಂದರೆ, ನಾನು 2007 ಬಂದು 17 10 ವರ್ಷ ನೋಡಿದ್ದೆ. ಆವಾಗ ಏನಾಗಿತ್ತು ಅಂದರೆ ಎಷ್ಟೋ ಮಹಿಳೆಯರು ಏನೋ ಒಂದು ಸಮಸ್ಯೆ ಬಂದಾಗ ಅವ್ರು ನಿಂತ್ಕೊಳ್ಳೋರು. ಆದರೆ ಅವರು ಒಬ್ಬರೇ ನಿಂತ್ಕೊಂಡಾಗ ಅವ್ರ ಮೇಲೆ ಸಂಪೂರ್ಣವಾದ ದಾಳಿ ಆಗೋದು. ಯಾಕಂದರೆ ಇಲ್ಲಿ ಭಾಳ ಪವರ್ಫುಲ್ ಗಂಡಸರು ಮತ್ತು ಪುರುಷ ಪ್ರಧಾನ ಮನಸ್ಥಿತಿಗಳಿರೋ ಚಿತ್ರರಂಗ ಇದೆ. ಇದು ಈ ರೀತಿಯಲ್ಲಿ ಅದು ಒಂದು ಪವರ್ ಸ್ಟ್ರಗಲ್, ಮತ್ತು ಅವರ ಆಲೋಚನೆಗಳು ಏನು ಒಂದು ಉತ್ತಮ ಚಿತ್ರರಂಗ ಅಲ್ಲ. ದುಡ್ಡು ಮಾಡ್ಕೋಬೇಕು, ಬಳಕೆ ಮಾಡ್ಕೋಬೇಕು, ಒಂದು ಅವ್ರ ಸ್ವಾರ್ಥಕ್ಕೋಸ್ಕರ ಭಾಳ ಅಮಾನವೀಯ ಯೋಚನೆಗಳು ಇರೋರು ಅನೇಕರು ಇದ್ದಾರೆ. ಆದರೆ ಅವರೆಲ್ಲರೂ ಮುಗಿ ಬೀಳೋರು ಈ ಒಂದು ಮಹಿಳೆಯರ ಮೇಲೆ. ನಾನು ಆ ಲೋನ್ ಮಹಿಳೆ ಒಬ್ಬರು, ನಾವೆಲ್ಲ ಹಿಂಗೆ ಮಾಡೋಕ್ಕಾಗಲ್ಲ, ನಾವೆಲ್ಲ ಒಂದು ಗಟ್ಟಿಯಾಗಿ ಜೊತೆಗೆ ನಿಂತ್ಕೋಬೇಕು. ನಾವೆಲ್ಲ ಗಟ್ಟಿಯಾಗಿ ಜೊತೆಗೆ ನಿಂತು ಒಂದು ಸಂಘಟನೆ ಮಾಡಬೇಕು ಮಹಿಳೆಯರಿಗೆ ಮತ್ತು ಕಾರ್ಮಿಕ ಮತ್ತು ಬರಹಗಾರರಿಗೆ ಮತ್ತು ಮಹಿಳೆಯರಿಗೆ ನಾವೆಲ್ಲ ಗಟ್ಟಿಯಾಗಿರ್ಬೇಕು ಅಂತ ಫೈರ್ ಶುರು ಮಾಡಿದ್ದು. ಸೊ ನಮಗೇನು ಒಂದು ಹೇಳುತ್ತೆ ಒಂದು ಲೋಕೇಶ್ ಅವರೇ ಅಂದರೆ, ನಮಗೆ ವಿಶೇಷ ಅಂದರೆ ನಮಗೆ 2018 ಯಾವಾಗ ನಾವು ಮೀಟು ಅನ್ನೋ ವಿಚಾರದಲ್ಲಿ ನೈತಿಕ ಬೆಂಬಲ ಕೊಟ್ಟು, ಕಾನೂನು ಬೆಂಬಲ ಕೊಟ್ಟು, ಬೇರೆ ಬೇರೆ ರೀತಿ ಈ ಒಂದು ಬಲಿಪಶುಗಳಿಗೆ ನಿಂತುವ, ಅವ್ರಿಗೊಂದು ಪಾರದರ್ಶಕವಾದ ತನಿಖೆ ಬೇಕು ಅಂತ ನಿಂತುವ, ಆವಾಗ ಫೈರ್ನಲ್ಲಿರೋ ಅನೇಕರು ಮಹಿಳೆಯರು ಇರ್ಬೋದು, ಭಾಳ ಪವರ್ಫುಲ್ಲಲ್ಲಿರೋ ಪೊಸಿಷನ್ಗಳಲ್ಲಿ ಇರ್ಬೋದು, ಮತ್ತು ಕೆಲವು ಗಂಡಸರು ಅವರೆಲ್ಲ ಹೊರಗೆ ಬಂದು ಫೈರ್ ಮೇಲೆ ವಿರೋಧ ಮಾಡ್ತಾರೆ. ಸೊ ಅದೇನಾಗತ್ತೆ ಅಂದರೆ ಇವರೆಲ್ಲ ಈ ಮಹಿಳೆಯರು ಹೊರಗೆ ಬಂದಿರೋರು ನನಗೆ ಗೊತ್ತಿದೆ, ಖಂಡಿತವಾಗ್ಲೂ ಅವರು ಕೂಡ ಈ ಲೈಂಗಿಕ ದೌರ್ಜನ್ಯ ಅನುಭವಿಸಿದ್ದಾರೆ.
ಖಂಡಿತ ಅದು ಜೀವಂತವಾಗಿ ಇದೆ ಅಂತ ಗೊತ್ತಿದೆ. ಬಟ್ ಈ ವ್ಯವಸ್ಥೆಗೆ ಶರಣಾಗೋ ಮನಸ್ಥಿತಿ ಇದ್ದಾಗ ನಮಗೇನು ಮಾಡೋಕ್ಕಾಗದೆ ಅವರು ವಿರೋಧ ಮಾಡಿದ್ರು. ಸೊ ಇವಾಗ ನಾವೇನು ಕಟ್ತಾ ಇದ್ದೀವಿ 153 ಜನ ಅಂದರೆ ಲೋಕೇಶ್ ಅವರೇ, ನಾವು 153 ಜನ ಒಂದಿನದಲ್ಲಿ ಒಂದಿನ ನಾವು ಏನೋ 2-3 ದಿನ ಇದೆ 500 ಜನ ಬರೋದು. ಬಟ್ 153 ಜನ ಭಾಳ ಹೆಸರುವಾಸಿ ಜನನೂ ಇದ್ದಾರೆ, ಭಾಳ ಲಿಂಗ ಸಮಾನತೆಗೋಸ್ಕರ ನಿಂತ್ಕೊಂಡು ಕೆಲಸ ಮಾಡೋರು ಇದ್ದಾರೆ. ಅವರೆಲ್ಲರೂ ಕೂಡ ನಾವು ಗಟ್ಟಿಯಾಗಿ ಮಾಡ್ತೀವಿ ಅಂದರೆ ನಾವು ಹೆಂಗಸರು ವರ್ಸಸ್ ಗಂಡಸರು ಅಲ್ಲ. ಇದೇನಂದರೆ ಇದು ಒಂದು ಸಮಾಜದ ಇರೋ ಸಿದ್ಧಾಂತ ಇರೋ ಮನುಷ್ಯರು ಒಂದು ಕಡೆ, ಮತ್ತು ಇನ್ನೊಬ್ಬರು ಈ ಅಸಮಾನತೆಯ ವ್ಯವಸ್ಥೆಗೆ ಶರಣಾಗಿ ಬಲಿಯ ಪಶುವಾಗಿ ಅದಕ್ಕೆ ಒಂದು ರೀತಿ ತುಪ್ಪ ಸುರಿದು ಜಾಸ್ತಿ ಪ್ರಮಾಣದ ಮಾಡ್ಕೊಂಡು ಸಹಿಸ್ಕೊಂಡು ಇರೋರು ಬೇರೆಯವರು. ಸೊ ನಮಗೆ ಈ ಸಂಘರ್ಷ ಒಂದು ಸೈದ್ಧಾಂತಿಕ ಸಂಘರ್ಷ ಅದು ಇವತ್ತಿನ ದಿನ ನಡೀತಾ ಇದೆ. ನಮಗೆ ಕೇರಳದಲ್ಲಿ ಹೆಂಗೆ ಹೇಮಾ ಕಮಿಟಿ ರಿಪೋರ್ಟ್ ಬಂತು, ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಆಗದೆ ನೀವು ಮಾಡಿ ತೋರಿಸಿ, ನೀವು 3 ತಿಂಗಳು 4 ತಿಂಗಳಲ್ಲಿ ಮಾಡಿ ತೋರಿಸಿ, ನೀವು ನಮಗೆ ಎಷ್ಟು ಮಾಡ್ಬೋದು. ಪ್ರತ್ಯೇಕ ಲಿಂಗಾಯತ ಧರ್ಮ ಎಲೆಕ್ಷನ್ ಮುಂಚೆ 2018ರಲ್ಲಿ 2 ತಿಂಗಳಲ್ಲಿ ಲಿಂಗಾಯತರ ಮತ ಚದುರ್ಬೋದು ಅಂತ ರೆಡಿ ಮಾಡಿಬಿಟ್ರು. ಲಿಂಗಾಯತ ಅದು ಮುಂಚೆನೇ ಬಿಡುಗಡೆ ಮಾಡಿರ್ಬೇಕು. ನೀವು ಮಹಿಳೆಯರಿಗೆ ಇಷ್ಟು ದಶಕಗಳ ಕಾಲ ದೌರ್ಜನ್ಯ ನಡೀತಾ ಇದೆ, ನೀವು ಅದನ್ನು ಒಂಥರ ಗಂಭೀರವಾಗಿ ತಗೊಳ್ಳಿ, ಒಂದು 3-4 ತಿಂಗಳಲ್ಲಿ ಮಾಡಿಕೊಡಿ. ನಮಗೆ ಮಾಡೋಕ್ಕೆ ನಿಮ್ಗೆ ಇಚ್ಛಾಶಕ್ತಿ ಇದ್ದರೆ ನೀವು ಮಾಡೇ ಮಾಡ್ತೀರಾ. ಬಟ್ ಆ ಮನಸ್ಥಿತಿ ಇರಬೇಕು, ಆ ಕಾಳಜಿ ಇರಬೇಕು, ಆ ಯೋಚನೆ ಇರಬೇಕು. ಅಂಥದ್ದು ಕೇರಳ ಸರ್ಕಾರ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಬಹುಶಃ ಸರ್ಕಾರಗಳಿಗೂ ಇದೆ, ಸಿನಿಮಾ ರಂಗದ ವ್ಯಕ್ತಿಗಳು ಇದೆ, ಆ ಕತೆ ಬರೆಯೋರು ಇದ್ದಾರೆ, ಅದೆಲ್ಲ ಇಂದ ಅದಕ್ಕೆ ಉತ್ತಮ ಚಿತ್ರರಂಗ. ನಮ್ಮದು ಅದೇ ರೀತಿ ಆಗಬೇಕು. ನಾವೆಲ್ಲ ಒಂದು ರೀತಿ ಒಂದು ಉತ್ತಮ ಚಿತ್ರರಂಗ ಕಟ್ಟಬೇಕು. ಸರ್ಕಾರವರೇ ನೀವು ಮಾಡಿಕೊಡಿ, ನಮ್ಗೆ ಏನಿದೆಯೋ ಅದು ಸತ್ಯ ನಮ್ಗೆ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಫೈರ್ ಸಂಸ್ಥೆ ಒಂದೊಳ್ಳೆ ಉದ್ದೇಶಕ್ಕೋಸ್ಕರ ಸೃಷ್ಟಿಯಾದಂಥ ಸಂಸ್ಥೆ. ಸೊ ಈ ಒಂದು ಸಂಸ್ಥೆ ಸ್ಟಾರ್ಟ್ ಆದ ನಂತರದಲ್ಲಿ ಮೀಟು ಎನ್ಕೇಸ್ಗಳಾಯಿತು, ಪ್ರಕರಣಗಳೆಲ್ಲ ಆದ ನಂತರದಲ್ಲಿ ಆದರೆ ಯಾರು ಒಂದಷ್ಟು ಜನ ಹೆಣ್ಮಕ್ಳು ಇಂಡಸ್ಟ್ರಿಯಿಂದ ಬಂದು ನಮಗೆ ಈ ಥರ ಲೈಂಗಿಕ ಶೋಷಣೆ ಆಗ್ತದೆ, ಸಮಸ್ಯೆ ಆಗ್ತದೆ ಅಂತ ಯಾರು ಬಂದು ಹೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ ಅಂತ? ಖಂಡಿತ ನಮಗೆ ಫೈರ್ ಶುರು ಮಾಡೋಕ್ಕಿಂತ ಮುಂಚೆನೂ ಕೂಡ ಅನೇಕ ಮಹಿಳೆಯರು ಹೇಳಿದ್ರು ಅವ್ರಿಗೆ ಏನೇನು ಅನುಭವಗಳಿತ್ತು. ಸೊ ನನಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಾಯಿತು. ನನಗೂ ಕೂಡ ಎಷ್ಟೋ ಸ್ಟಡಿ ಮಾಡಿದ್ದೆ. ನಾನು ಕೂಡ ಅದನ್ನು ವಿಚಾರದಲ್ಲೂ ನನಗೆ ಥಿಯರಿನಲ್ಲೂ ಗೊತ್ತಿತ್ತು, ಪ್ರಾಕ್ಟಿಕಲಲ್ಲೂ ಗೊತ್ತಾಯಿತು ಅವ್ರದ್ದಲ್ಲ. ಸೊ ಆಮೇಲೆ ಅದು ಒಂದು. ಮತ್ತು ಎರಡನೇದಾಗಿ ನಮಗೆ ಒಂದು ಫೈರ್ ಶುರು ಮಾಡಾದಮೇಲೆ ನಮಗೆ ಫೈರ್ ಗ್ರೂಪ್ನಲ್ಲಿ ಎಷ್ಟೋ ಮಹಿಳೆ ನಮ್ಮ ಟೀಮ್ನಲ್ಲಿ ಇರೋರೆ ಹಾಕಿ ಬರೀತಾಯಿದ್ರು ಏನೇನು ನಡೀತಾ ಇದೆ ಅಂತ, ಏನೇನು ಅವ್ರಿಗೆ ಯಾರ್ಯಾರು ಅವ್ರ ಮೇಲೆ ಲೈಂಗಿಕ ಕಿರುಕುಳ ಮಾಡಿದಾರಂತ ಬಹಿರಂಗವಾಗಿ ಹೇಳೋರು. ಬಟ್ ಅವ್ರಿಗೆ ನಾವೇ ನಿಂತ್ಕೊಂಡು ಅದನ್ನು ಹೇಳೋಕ್ಕಾಗಲ್ಲ. ಅವ್ರು ಹೇಳಬೇಕು ಅಂದರೆ ಅವರು ಧೈರ್ಯವಾಗಿ ನನಗೆ ನ್ಯಾಯ ಬೇಕು ಅಂತ ಕೇಳಬೇಕಾಗಿರೋ ಪರಿಸ್ಥಿತಿ ಆವಾಗ ಬಂದು ನಾವು ಇವಾಗ ಯಾರಿಗೆ ನಿಂತ್ರೂ ನಾವೇನು ಬಂದುಬಿಟ್ಟು ನೀವು ನಿಂತ್ಕೊಳ್ಳಿ ಅಂತ ಹೇಳೋದಲ್ಲ. ನೀವು ನಿಂತ್ಕೊಂಡು ನಿಮ್ಮ ಕಷ್ಟ ಆದರೆ ನೀವು ಬಂದು ನಾವು ಖಂಡಿತ ಸಹಾಯ ಮಾಡ್ತೀವಿ, ನೈತಿಕ ಬೆಂಬಲ ಕೊಡ್ತೀವಿ, ಕಾನೂನು ಬೆಂಬಲ ಕೊಡ್ತೀವಿ. ಆದರೆ ನಿಮಗೆ ನಿಂತ್ಕೊಳ್ಳೋ ಧೈರ್ಯ ಇಲ್ಲದೇ ಇದ್ದರೆ ನಾವು ನಿಮ್ಮ ಪರವಾಗಿ ಇವ್ರಿಗೆ ಹಿಂಗಾಗಿದೆ ಅವ್ರ ಮೇಲೆ ಹಂಗಾಗಿದೆ ವ್ಯಕ್ತಿ ಹೆಸರುಗಳು ತೆರೆಯೋಕ್ಕಾಗಲ್ಲ. ಸೊ ನಾವು ಒಂದು ಇಡೀ ವ್ಯವಸ್ಥೆನ ತೆಗೆದಾಕಬೇಕು. ಸೊ ನಮಗೆ ಫೈರ್ನಲ್ಲೂ ಗೊತ್ತಾಯಿತು. ಅದರ ನಂತರ ನಮಗೆ ಆಂತರಿಕ ದೂರು ಸಮಿತಿ ಮಾಡಿದಾಗ ಎಷ್ಟೋ ದೂರುಗಳು ಸಹ ನಮಗೆ ಬಂತು. ನಮಗೆ ಬೇರೆ ಬೇರೆ ದೂರುಗಳು ಬಂತು. ಬೇರೆ ಬೇರೆ ಹೇರ್ ಡ್ರೆಸ್ಸರ್ ಆಗಿರ್ಬೋದು, ನಮಗೆ ಒಂದು ಇದಾಗಿರ್ಬೋದು, ನಮಗೆ ನಿರ್ದೇಶಕಿ ಆಗಿರ್ಬೋದು, ಬೇರೆ ಬೇರೆ ಎಷ್ಟೋ ಜನ ಮಹಿಳೆಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಕೂಡ ನಮಗೆ ಬಂತು. ಬಟ್ ಸೊ ಈ ಪ್ರತಿ ಒಂದು ಕೇಸು ಬೇರೆ ಬೇರೆ ಥರ ಇತ್ತು. ಎಲ್ಲ ಕೇಸ್ಗಳು ಒಂದೇ ಥರ ಅಲ್ಲ. ನಮ್ಗೆ ಯಾವಾಗ ಒಂದು ಅತ್ಯಾಚಾರ ನಡೆದ್ರೆ 99% ಸಮಾಜ ಅದನ್ನು ಖಂಡಿಸುತ್ತೆ. ಕಾಣಿಸುತ್ತೆ. ಅದು ಭಾಳ ಅದು ಮೇಲೆ ಬಿದ್ದು ಇದು ಮಾಡೋದು ಅದು ಒಂದು ಹೀನಾಯವಾದ ಒಂದು ಕೃತ್ಯ. ಆದರೆ ಈ ಒಂದು ಮೀಟು ಅನ್ನೋದು, ಈ ಒಂದು ಲೈಂಗಿಕ ಕಿರುಕುಳ ಸಿನಿಮಾ ರಂಗದಲ್ಲಿ, ಈ ಒಂದು ಕ್ಯಾಸ್ಟಿಂಗ್ ಕೌಚು ಇದೆಲ್ಲ ಒಂಥರ ವ್ಯವಸ್ಥಿತವಾಗಿ ನಾರ್ಮಲೈಸ್ ಆಗ್ಬಿಟ್ಟಿದೆ. ಇದನ್ನು ಸಿನಿಮಾ ರಂಗ ಬರಬೇಕು ಅಂದರೆ ಇದೇ ಇರಬೇಕು ಅಂತ ಒಂದು ಒಪ್ಕೊಂಡ್ಬಿಟ್ಟು ಇದರಲ್ಲಿರೋ ಗಂಡಸರು, ಇದರಲ್ಲಿರೋ ವ್ಯವಸ್ಥಿತ ಶಕ್ತಿಗಳೆಲ್ಲ ಸೇರಿಕೊಂಡು ಇದನ್ನು ಹಿಂಗೆ ಇರೋದಪ್ಪ, ನಮ್ಗೆ ಯಾವಾಗಲೂ ಹಿಂಗೆ ಇದೆ, ಹಿಂಗೆ ಮುಂದುವರಿಸ್ತೀವಿ ಅಂತ ಒಂದು ಮನಸ್ಥಿತಿ. ಹಿಂಗೆ ಇರಬೇಕು ಅಂತ ಏನಿಲ್ಲ ಲೋಕೇಶ್ವರೇ, ಅದನ್ನು ಕಿತ್ತಾಕೋ ಮನಸ್ಥಿತಿ ಇರಬೇಕು. ಮಹಿಳೆಯರಲ್ಲಿ ಅನೇಕರಲ್ಲಿ ಒಂದು ಆಕ್ರೋಶ ಇದೆ. ಗಂಡಸರ ಅನೇಕರನ್ನು ಲಿಂಗ ಸಮಾನತೆ ಬಗ್ಗೆ ಕಾಳಜಿ ಇರೋರು ಕೂಡ ನಮ್ಮ ಜೊತೆ ನಿಂತಿದ್ದಾರೆ. ಸೊ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಇದನ್ನು 153 ಜನ ಮಾಡಿದ್ದೀವಿ. ಆ್ಯಂಡ್ ನಮಗೆ ಕೇಸ್ಗಳು ನಮಗೆ ಬಂದಿದೆ, ಕೇಸ್ಗಳಿದೆ, ಮತ್ತು ಕೇಸ್ ಹೇಳಿದವರು ಎಷ್ಟೋ ಜನ ಇದ್ದಾರೆ. ಸೊ ಮಲಯಾಳಂನೂ ಕೂಡ ಯಾವಾಗ ಅವ್ರಿಗೆ ಒಂದು ಧೈರ್ಯ ಬಂತು, ಧೈರ್ಯ ಮುಂಚೆಯಿಂದನೂ ಇರುತ್ತೆ. ಬಟ್ ಅವ್ರಿಗೆ ಸಮಾಜ ಏನು ನಮ್ಮ ಮೇಲೆ ಇದು ಮಾಡಿಬಿಡುತ್ತೆ, ನಮ್ಮನ್ನು ತಪ್ಪು ಹುಡುಕತ್ತೆ. ಯಾಕಂದರೆ ಇದು ಮಹಿಳಾ ವಿರೋಧಿ ಒಂದು ಪುರುಷ ಪ್ರಧಾನದ ಸಮಾಜ. ಇದೇನಂದರೆ ಮಹಿಳೆಯರು ಏನಾದ್ರು ತಪ್ಪಾಯಿತು ಅಂದರೆ ನನಗಾಗಿದೆ ಅಂದರೆ ನೀನೇ ಅದನ್ನು ಮಾಡಿದ್ದೆ, ನಿನ್ನಿಂದನೇ ತಪ್ಪಾಗಿದೆ, ನೀನೇ ಏನೋ ಅದಕ್ಕೆ ಕಾರಣ ಆಗಿದೆಯಾ ಅಂತ ಒಂದು ಆರೋಪ ವಹಿಸಿ ಒಂದು ತಪ್ಪು ಹುಡ್ಕೋ ಒಂದು ಸಮಾಜ. ಸೊ ಹಾಗಿದ್ದಾಗ ನಮಗೆ ಆ ವಿಕ್ಟಮ್ ಬ್ಲೇಮಿಂಗ್ ಮಹಿಳೆಯರಿಗೆ ಅದು ನಿಂತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಯಾವಾಗ ಸರ್ಕಾರ ಗಟ್ಟಿಯಾಗಿ ಇದನ್ನು ನಮಗೆ ಒಂದು ತನಿಖೆ ಮಾಡಿದ್ರೆ, ಮತ್ತು ಅದರ ತಕ್ಕಂತೆ ಸ್ಟಡಿ ಫೈಂಡಿಂಗ್ಸ್ನ ಆಚೆ ತಂದರೆ, ಮತ್ತು ಅದರ ತಕ್ಕಂತೆ ನಾವು ಕಾನೂನು ಕ್ರಮ ತಗೋಬೇಕು ಅಂತ ಬಂದಾಗ ಮಹಿಳೆಯರಿಗೂ ಒಂದು ಧೈರ್ಯ ಸಿಗುತ್ತೆ. ನಮ್ಗೆ ಇದಾಗತ್ತೆ. ನಾವೇನು ಹೆಸರುಗಳು ಆಚೆ ಬರಬೇಕು ಅಂತ ನಮ್ಮ ಉದ್ದೇಶ ಅಲ್ಲ, ನಮಗೆ ಇದನ್ನು ಸ್ವಚ್ಛಗೊಳಿಸ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
ಅಂದ್ರೆ ಕೇಸ್ಗಳು ಒಂದಷ್ಟು ಬಂದಿದೆ ಅಂತಾನೆ ಇಂಡಸ್ಟ್ರಿನಲ್ಲಿ ಇದೆ ಹಾಗಾದ್ರೆ. ಇದೆ, ನಮ್ಗೆ ಖಂಡಿತ ಇಂಡಸ್ಟ್ರಿನಲ್ಲಿ ಇದೆ. ಇಂಡಸ್ಟ್ರಿ ಇವತ್ತು ನೆನ್ನೆಯಿಂದ ಅಲ್ಲ, ಎಷ್ಟೋ ದಶಕಗಳಿಂದ ಎಷ್ಟೋ ತಲೆಮಾರುಗಳಿಂದ ಇದೆ ಅಂತ ನಮಗೆಲ್ಲ ಕಡೆ ಬಂದಿದೆ. ನಾವೇನು ಈ ವ್ಯಕ್ತಿ ಆ ವ್ಯಕ್ತಿ ಹಿಂಗೆ ಹಾಗೆ ಅಂತಲ್ಲ, ಮತ್ತು ಅದು ಒಂದು, ಬಟ್ ಇದು ಒಂದು ವಾಸ್ತವತೆ. ಅದೇನು ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಂತ ನಾವು ಹೇಳ್ತಾ ಇಲ್ಲ. ಇದು ಒಂದು ಪ್ರಪಂಚದ ಅನೇಕ ಚಿತ್ರರಂಗದ ವ್ಯವಸ್ಥೆನೇ ಹಂಗೆ ಒಂದು ರೀತಿ ಈ ಮಹಿಳೆಯರನ್ನ ಒಂದು ಅವರ ಪ್ರತಿಭೆನೋ ಅಥವಾ ಅವರ ಒಂದು ಸಾಮರ್ಥ್ಯನೋ ಅದೆಲ್ಲ ಒಂದು ಅವರ ಒಳ್ಳೆತನ ಇದ್ಯಾವುದು ಬೆಲೆ ಕೊಡುತ್ತೆ ಅವ್ರನ್ನ ವೈಯಕ್ತಿಕವಾಗಿ ಬಳಸ್ಕೋಬೇಕು ಅನ್ನೋ ಒಂದು ಪುರುಷ ಪ್ರಧಾನದ ಮತ್ತು ಒಂದು ತಪ್ಪು ಮನಸ್ಥಿತಿಯ ಒಂದು ಅಮಾನವೀಯ ಮನಸ್ಥಿತಿಯಿಂದ ಅದು ಒಂದು ಜೀವಂತವಾಗಿದೆ ಸಿನಿಮಾ ರಂಗದಲ್ಲಿ. ಬಟ್ ಅದೇನು ಅದನ್ನು ತೆಗೆದುಹಾಕೋದು ನಮ್ಮೆಲ್ಲರ ಗುರಿ ಆಗಬೇಕು. ಅದೇನು ಬರೀ ಮಹಿಳೆಯರ ಗುರಿ ಅಲ್ಲ. ಈಗ ಮಹಿಳೆಯರು ನಾನು ಬಲಿಪಶು, ನಾನು ಫೈಟ್ ಮಾಡಬೇಕಲ್ಲ. ಇದು ಎಲ್ಲ ಸಮಾನತೆಗೋಸ್ಕರ ಘನತೆಗೋಸ್ಕರ ನಿಂತಿರೋ ಚಿತ್ರರಂಗದವರೆಲ್ಲ ನಾವು ನಿಂತ್ಕೋಬೇಕು, ನಾವು ಫೈಟ್ ಮಾಡಬೇಕು. ಯಾವುದೇ ಒಂದು ಅನ್ಯಾಯ ಆದರೆ ರೈತರ ಹೋರಾಟ ರೈತರು ಮಾತ್ರ ಮಾಡ್ತಾ ಇರಬೇಕು, ಕೃಷಿ ಹೋರಾಟ ದಲಿತರು ಮಾತ್ರ ಮಾಡ್ತಾ ಇರಬೇಕು, ನಮಗೆ ಕನ್ನಡ ಬರೋದ್ರೆ ಕನ್ನಡ ಮಾತಾಡೋ ಹಾಗಲ್ಲ. ನಮಗೆ ಅನ್ಯಾಯ ಎಲ್ಲೇ ಕಂಡ್ರು ಅದು ನಮ್ಮೆಲ್ಲರಿಗೂ ಅದಕ್ಕೆ ಫೈಟ್ ಮಾಡಬೇಕು, ನಾವೆಲ್ಲ ಧ್ವನಿ ಕೊಡಬೇಕು, ನಾವೆಲ್ಲ ಅದನ್ನು ಪ್ರಶ್ನೆ ಮಾಡಬೇಕು. ಯಾಕಂದರೆ ಇದು ನಮ್ಮೆಲ್ಲರ ಸಮಾಜ, ಇದು ನಮ್ಮೆಲ್ಲರ ಚಿತ್ರರಂಗ. ಸರ್, ಎಲ್ಲೋ ಒಂದು ಕಡೆ ಇಂಥ ವಿಚಾರದಲ್ಲಿ ಹೋರಾಟ ಮಾಡ್ತಿದ್ದೀವಿ ಅಂತಂದರೆ ಒಂದು ಗಟ್ಟಿ ಧೈರ್ಯ ಬೇಕು, ಕಾನೂನಿನ ಅರಿವು ಇರಬೇಕು. ಎಲ್ಲ ಮೀಟು ಕೇಸ್ ನಂತರದಲ್ಲೇ ನೋಡೋದಾದರೆ ಶ್ರುತಿ ಹರಿಹರನ್ ಅವರ ಕೇಸ್ನಲ್ಲೇ ಒಂದು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಒಂದಷ್ಟು ಸಮಸ್ಯೆಗಳು ಎದುರಿಸಾಗಿದ್ದು, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಇಂಥ ಹೋರಾಟಗಳಿಗೆ ಹಿಂದೇಟಾಕುತ್ತಾ, ಅಥವಾ ಒಂದಷ್ಟು ಜನ ಕೇಸ್ ಹೇಳ್ತಾರೆ ಮತ್ತು ಆ ನಂತರದಲ್ಲಿ ಕೋರ್ಟಲ್ಲಿ ಬಂದು ಹೋರಾಟ ಮಾಡೋಕ್ಕೆ ಭಯ ಪಡ್ತಾರೆ? ನನಗೆ ನೋಡೋ ಪ್ರಕಾರ 2017 ಮತ್ತು 18 ಮೀಟು, 17 ಇದರಲ್ಲಿ ಹಾಲಿವುಡ್ನಲ್ಲಿ ಮೀಟು ಆಯಿತು, 18ರಲ್ಲಿ ಕನ್ನಡ ಚಿತ್ರರಂಗ ಮತ್ತು ಹಿಂದಿ ಚಿತ್ರರಂಗ ಮತ್ತು ನಮಗೆ ಅನೇಕ ಚಿತ್ರರಂಗದಲ್ಲಿ ಮೀಟು ಆಯಿತು ಅಕ್ಟೋಬರ್ನಲ್ಲಿ. ಅದರ ನಂತರ ನಮಗೆ ಭಾಳ ಜಾಗೃತಿ ಆಯಿತು. ಆಮೇಲೆ ನಾನು ಹೇಳ್ತೇನೆ ಲೋಕೇಶ್ ಅವರೇ, ಈ ಒಂದು ಹೀನಾಯವಾದ ಗ್ಯಾಂಗ್ ರೇಪ್ ಆಗಿ ವಿಡಿಯೋ ಎವಿಡೆನ್ಸ್ ಇದ್ರೂ ಕಾನೂನು ಕ್ರಮ ಎಷ್ಟೋ ಸರಿ ಅದನ್ನು ಒಂದು ರೀತಿ ಕೋರ್ಟ್ನಲ್ಲಿ ಇದು ಮಾಡಿಬಿಡ್ತಾರೆ, ಅಳಿಸಾಕ್ಬಿಡ್ತಾರೆ, ಅದು ಗಟ್ಟಿಯಾಗಿ ಶಿಕ್ಷೆ ಕೊಡಲ್ಲ. ಹಾಗಿದ್ದಾಗ ಎವಿಡೆನ್ಸ್ ಇದ್ದು ಈ ಥರ ಒಂದು ಹೀನಾಯವಾದ ಶಿಕ್ಷೆ ಕೊಡಲ್ಲ ಅಂದರೆ ನಮಗೆ ಮೀಟೂನಲ್ಲಿ ನಾವು ನೋಡಿರಲ್ಲ. ಅದು ಒಂದು ರೀತಿ ಎಲ್ಲೋ ಒಂದು ಕಡೆ 4 ಗೋಡೆಗಳು ನಡೆದಿರುತ್ತೆ, ಅಥವಾ ಎಲ್ಲೋ ಒಂದು ಶೂಟಿಂಗ್ ಸೆಟ್ಟಲ್ಲಿ ಆಗಿರುತ್ತೆ, ಅಥವಾ ಎಲ್ಲೋ ಒಂದು ಕದ್ದು ಮುಚ್ಚಿ ನಡೆದಿರುತ್ತೆ. ಅದನ್ನು ನಾವು ಸಂಪೂರ್ಣವಾಗಿ ನಮಗೆ ಅದು ಸಾಕ್ಷ್ಯಾಧಾರ ಇರಲ್ಲ, ಅದರಿಂದ ಕನ್ವಿಕ್ಷನ್ ಆಗತ್ತೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬಟ್ ಭಾಳ ಮುಖ್ಯವಾಗಿ ನಮಗೆ ಜಾಗೃತಿ ಆಗಬೇಕು. ಭಾಳ ಮುಖ್ಯವಾಗಿ ಜಾಗೃತಿ ಆಗಬೇಕು ಅಂದರೆ ಮಹಿಳೆಯರಿಗೆ ಅವರ ಹಕ್ಕುಗಳು ಏನೇನು, ನಾನು ಏನೇನು ನನಗೆ ಕಾನೂನಾತ್ಮಕವಾಗಿ ಏನೇನು ಕೊಡುತ್ತೆ, ನನಗೇನೇನು ನನಗೇನೇನು ಇದಿದೆ. ಯಾಕಂದರೆ ನಮ್ಮ ವಾದ ಏನಿದೆ ಅಂದರೆ ಮಹಿಳೆ ಅದನ್ನು ಆ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ನನಗೆ ಬೇಡ, ನಾನು ಮಾಡಲ್ಲ, ಒಪ್ಕೊಳ್ಳಲ್ಲ ಅಂತ ಬಿಟ್ಟವರು ಬಲಿಪಶುನೇ, ಮತ್ತು ಅದನ್ನು ಸಹಿಸ್ಕೊಂಡು ಒಪ್ಕೊಂಡು ಮುಂದುವರ್ಸೋರು ಬಲಿಪಶುನೇ. ಸೊ ಈ ವ್ಯವಸ್ಥೆ ಇಬ್ಬರು ಕೂಡ ಬಲಿಪಶುಗಳು. ಸೊ ಹಾಗಿದ್ದಾಗ ಈ ಸಿಸ್ಟಮ್ಮೇ ಹದಗೆಟ್ಟೋಗಿದೆ. ಸೊ ಅದನ್ನು ಸರಿಪಡಿಸೋಕ್ಕೆ ನಮಗೆ ಜಾಗೃತಿ ಬೇಕು, ಅವೇರ್ನೆಸ್ ಬೇಕು. ಎಷ್ಟೋ ಜನ ನಮ್ಮ ಕರಿಯರ್ಗೆ ರಿಸ್ಕ್ ಆದರೂ, ನನಗೆ ಮಾನಹಾನಿ ಆದರೂ ನನ್ನನ್ನು ಅದನ್ನು ಫೈಟ್ ಮಾಡೋ ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಫೈರ್ನಲ್ಲಿ ಇದ್ದಾರೆ. ಅವರೆಲ್ಲ ಮಾಡಿದ್ದಾರೆ. ಅವರೆಲ್ಲ ನಮ್ಮ ಸಿನಿಮಾ ರಂಗದಕ್ಕೆ ಮತ್ತು ಅವರೆಲ್ಲ ನಮ್ಮ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ಅವ್ರು ತೋರಿಸ್ಕೊಂಡಿದ್ದಾರೆ. ಅವ್ರ ಮಹಿಳೆಯರು ಒಂದು ನಿಜವಾದ ಒಂದು ವಾರಿಯರ್ಗಳು, ಯೋಧರು. ಅವರೆಲ್ಲ ಒಂದು ಅಹಿಂಸಾವಾದದ ಯೋಧರು. ಸೊ ಅದೆಲ್ಲ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಸೊ ನಮಗೆ ಇದನ್ನು ಜಾಗೃತಿ ಮೂಡಿಸ್ತಾ ನಮಗೆ ಕೋರ್ಟ್ ಕೇಸ್ ಒಂದು ಮಿನಿಮಮ್ ಪೊಲೀಸು ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ, ಅದೇ ಒಂದು ದೊಡ್ಡ ಬೆಳವಣಿಗೆ, ಅದೇ ಒಂದು ಉತ್ತಮವಾಗಿದೆ. ಅದು ಕ್ಲೀನ್ ಶೀಟ್ ಕೊಟ್ಟಿದ್ದವ್ರಿಗೆ ನಾವು ಯಾವ ವ್ಯಕ್ತಿ ಮೇಲೆ ವಿರುದ್ಧ ಅಲ್ಲ. ಬಟ್ ಇದನ್ನು ನಮಗೆ ಒಂದು ಇದಾಯ್ತಲ್ಲ, ಒಂದು ಅಕ್ನಾಲೆಜ್ಮೆಂಟ್, ಇದು ಒಂದು ಕ್ರೈಮು ಅಥವಾ ಇದು ಒಂದು ಅನೈತ ಕಾನೂನು ಬಾಹಿರ ಕೃತ್ಯ ಅಂತ ಬಂತಲ್ಲ, ಅದೇ ಒಂದು ದೊಡ್ಡ ಬೆಳವಣಿಗೆ. ಸೊ ನಮಗೆ ಹಂತವಾಗಿ ಜಾಗೃತಿ ಮೂಡಿಸ್ಬೇಕು, ಒಂದೇ ರಾತ್ರಿನಲ್ಲಿ ಆಗಲ್ಲ. ಆ್ಯಂಡ್ ಸೋ ಫಾರ್ ನನ್ನ ಕಣ್ಣಲ್ಲಿ 2017 ಮೀಟುವಿಂದ ಹಾಲಿವುಡ್ನಲ್ಲಿ, 2018 ಅಕ್ಟೋಬರ್ ಮೀಟು ಇಲ್ಲಿ ಕನ್ನಡ ಚಿತ್ರರಂಗದಿಂದ, 2024ರಲ್ಲಿ ನಾವೆಲ್ಲ ಫೈರ್ ಜೊತೆಗೆ ಸೇರಿ ಇದನ್ನು ಗಟ್ಟಿಯಾಗಿ 6 ವರ್ಷದ ನಂತರ ನಮಗೆ ಹೇಮಾ ಕಮಿಟಿ ರಿಪೋರ್ಟ್ ಅದನ್ನು ಏನು ಕೇರಳದಲ್ಲಿ ಮಾಡಿದ್ದಾರೆ, ಕರ್ನಾಟಕಕ್ಕೂ ಈ ಥರದ್ದೇ ನಮಗೊಂದು ಬೇಕು ಅಂತ ಇರೋದು ಭಾಳ ಒಳ್ಳೆ ಬೆಳವಣಿಗೆ. 153 ಜನ, ಎಷ್ಟೋ ಜನ ಸಿನಿಮಾದ ಸ್ಟಾರ್ಗಳು, ಎಷ್ಟೋ ಜನ ಲಿಂಗ ಸಮಾನತೆಗೋಸ್ಕರ ಹೋರಾಟ ಮಾಡೋರು, ಅನೇಕ ಜನ ಮಹಿಳೆಯರು, ಗಂಡಸರು ಎಲ್ಲ ಒಂದು ಸೈದ್ಧಾಂತಿಕ ನೆಲೆಗಟ್ಟಿಗೋಸ್ಕರ ಮಾಡ್ತಿರೋದು ಭಾಳ ಒಳ್ಳೆ ಬೆಳವಣಿಗೆ. ಸರ್, ಈ ಸಮಿತಿ ಈ ಥರದೊಂದು ಬೇಕು ಅಂತ ನೀವು ಕೇಳಿದಾಗ ಒಂದು ಕಡೆ ಮತ್ತೊಂದು ವಾದ ಏನಂತಂದರೆ, ಇಂಡಸ್ಟ್ರಿ ಭಾಳ ಕಷ್ಟದಲ್ಲಿದೆ, ಈ ಸಂದರ್ಭದಲ್ಲಿ ಇಂಥದ್ದೊಂದು ಸಮಿತಿ ಬೇಕಿತ್ತಾ, ಮತ್ತೆ ಇಂಡಸ್ಟ್ರಿಯನ್ನು ಧಕ್ಕೆ ಬರುವಂಥ ಒಂದಷ್ಟು ವಿಚಾರಗಳು ಓಡಾಡುತ್ತೆ, ಬೇಕಾ ಈ ಸಂದರ್ಭದಲ್ಲಿ ಅಂತ? ನಮಗೆ ಧಕ್ಕೆ ಬರೋ ಪ್ರಶ್ನೆ ಅಲ್ಲ. ಇದು ಭಾಳ ವರ್ಷದಿಂದ ಇದು ಒಂದು ವ್ಯವಸ್ಥಿತ ಅನ್ಯಾಯ ನಡೆದಿದೆ, ನಾವು ಸರಿಪಡಿಸ್ಬೇಕು. ನಮಗೆ ಸಿನಿಮಾ ಇಂಡಸ್ಟ್ರಿ ಬೆಳೆಸಬೇಕು ಅಂದರೆ ನಮಗೆ ಮಹಿಳೆಯರ ಪಾತ್ರ ಭಾಳ ಮುಖ್ಯ.
ನಮಗೆ ಮಹಿಳೆಯರಲ್ಲಿ ಭಾಳ ಒಳ್ಳೆ ಬರವಣಿಗೆ ಇದೆ, ಮಹಿಳೆಯರಲ್ಲಿ ಭಾಳ ಒಳ್ಳೆ ನಿರ್ದೇಶನ. ಅಫ್ಕೋರ್ಸ್ ನಮಗೆ ನಟಿಯರು ಭಾಳ ವರ್ಷದಿಂದ ಪ್ರತಿಭಾವಂತರಿದ್ದಾರೆ. ಅದರ ಜೊತೆ ಬೇರೆ ಬೇರೆ ಥರ ಪ್ರೊಡ್ಯೂಸರ್ಸ್ ಆಗೋರು, ಬೇರೆ ಬೇರೆ ಥರ ಟೆಕ್ನಿಷಿಯನ್ಸ್ ಇರೋರು, ಭಾಳ ಜನ ಕಾರ್ಮಿಕ ವಲಯದಲ್ಲಿ ಇರೋರು, ಭಾಳ ಜನ ನಮ್ಮ ಜೊತೆ ಒಳ್ಳೆಯ ಕೊಡುಗೆ ಕೊಡೋರು ಇದ್ದಾರೆ. ಬಟ್ ಏನಾಗೋಗಿದೆ ಅಂದರೆ ಈ ಥರ ಪುರುಷ ಪ್ರಧಾನದ ತಾರತಮ್ಯದ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಸಿನಿಮಾ ರಂಗಕ್ಕೆ ಬರಲ್ಲ, ಯಾರೂ ಕೂಡ ಬೇರೆ ಅವ್ರು ಯಾರೂ ಕೂಡ ಸಿನಿಮಾ ರಂಗದಲ್ಲಿ ಬಂದಿರೋರು ಕೂಡ ಅದರಲ್ಲಿ ಈ ಥರ ಕೆಟ್ಟ ಅನುಭವಗಳಾಗಿ ಅವರು ಒಂಥರ ಬಿಟ್ಟು ಹೋಗ್ತಾರೆ, ಅಥವಾ ಈ ಥರ ಒಂದು ಅವರು ಸಹಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ಬೇರೆಯವರು ನನಗೆ ಹೋಗೋಕ್ಕೆ ಸರಿ ಹೋಗಲ್ಲ, ಅದು ಸರಿ ಇಲ್ಲ ಅಂತ. ಸೊ ನಮಗೆ ಉತ್ತಮ ಚಿತ್ರರಂಗ, ಉತ್ತಮ ಪ್ರತಿಭೆಗಳು ಬರೋಕ್ಕಾಗಲ್ಲ ಅಂದರೆ ನಮ್ಮ ಚಿತ್ರರಂಗನೇ ಉತ್ತಮ ಅಲ್ಲ. ನಮಗೆ ಎಷ್ಟೋ ನೋಡಿ ಲೋಕೇಶ್ ಅವರೇ, ಈ ಒಂದು ಲೈಂಗಿಕ ಕಿರುಕುಳ ಒಂದೇ ಅಲ್ಲ ನಮಗೆ ಸಿನಿಮಾ ರಂಗದಲ್ಲಿ ಮುಚ್ಚೋಗಿರೋ ಒಂದು ಸಮಸ್ಯೆ. ನಮ್ಮ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಈ ಪುರುಷ ಪ್ರಧಾನದ ಪ್ರಾಮಾಣ್ಯದ ಜಾತಿ ವ್ಯವಸ್ಥೆಗಳು, ಇದೇನೇನೋ ಭಾಳ ಸಮಸ್ಯೆಗಳನ್ನ ಅವನ್ನೆಲ್ಲ ನಾವು ಗುರುತಿಸಿ ಹೊರಗೆ ತಂದು ಅದನ್ನೆಲ್ಲ ನಿರ್ಮೂಲನೆ ಮಾಡಬೇಕು, ಕಿತ್ತಾಕಬೇಕು. ನಾವು ಅದನ್ನು ಗುರುತಿಸ್ದೇ ಇದ್ದರೆ ಅದು ಹಾಗೆ ಭಾಳ ಭೀಕರವಾಗಿ ಬೆಳೀತಾ ಹೋಗುತ್ತೆ. ಅದನ್ನು ಭಾಳ ಜನರಿಗೆ ಹಿಂಸೆ ಕೊಡೋಕ್ಕೆ ಹೋಗುತ್ತೆ. ನಮ್ಮ ಸಮಾಜ, ನಮ್ಮ ಸಿನಿಮಾ ರಂಗ ಉತ್ತಮಗೊಳಿಸಲ್ಲ. ಸೊ ನಮಗೆ ಇದನ್ನು ಗುರುತಿಸ್ಬೇಕು. ಏನೋ ಜನ ಏನು ಅನ್ಕೊತಾರೆ ಅಂದರೆ ಅದ್ರ ಬಗ್ಗೆ ಮಾತಾಡದೇ ಇದ್ದರೆ ಅದು ಇಲ್ಲ, ಅಥವಾ ಅದ್ರ ಬಗ್ಗೆ ಮಾತಾಡದೇ ಇದ್ದರೆ ಅದು ನಾವು ಗುರುತಿಸೋ ಪ್ರಶ್ನೆ ಬರಲ್ಲ, ಅಥವಾ ಅದು ಲೆಕ್ಕಕ್ಕಿಲ್ಲ ಅಂತ ಇರುತ್ತೆ. ನೀವು ಮಾತಾಡೋದಿಲ್ಲ ಅಂದಿದ ತಕ್ಷಣ ಅದು ಸತ್ಯವಾಗಿ ಜನರ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಗುರುತಿಸಿ ಕಿತ್ತಾಕ್ಬಿಟ್ಟು ಒಂದು ಒಳ್ಳೆ ಚಿತ್ರರಂಗ ತರೋಣ. ನಾವು ಅದೆಲ್ಲ ಇದು ಜಾತಿ ವ್ಯವಸ್ಥೆ, ಪುರುಷ ಪ್ರಧಾನದ ವ್ಯವಸ್ಥೆ, ಇದು ಯಾವ ಥರ ತಾರತಮ್ಯಗಳು ಎಲ್ಲ ನಮಗೆ ಸಮಾಜದ ಪಿಡುಗುಗಳು, ಅದೆಲ್ಲ ಗುರುತಿಸಿ ಕಿತ್ತಾಕ್ಬೇಕು, ಅದನ್ನೆಲ್ಲ ಮುಚ್ಚಾಕೋದಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.